ಭಾರತವನ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಯುವಕರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ತಾಲೂಕ್ ಪಂಚಾಯತಿಯಿಂದ ಫಯಾಜ್ ಅಹಮದ್ ಸರ್ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸೋಣ. ಅವರೆಲ್ಲ ಸಿಬ್ಬಂದಿ ವರ್ಗದ್ರು ಸಹ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸುತ್ತಾ, ಈಗ ಆ ಒಂದು ವ್ಯಸನ ಮುಕ್ತ ಭಾರತ ಹೇಗೆ ಆಗುತ್ತೆ, ಯುವಕರ ಪಾತ್ರ ಏನು ಅಂತೇಳಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಫಯಾಜ್ ಅಹಮದ್ ಹೇಳ್ತಾರೆ. ಒಂದು 2 ನಿಮಿಷದಲ್ಲಿ ಕೇಳಿ. ಆ ನಂತರ ಒಂದು ಪ್ರತಿಜ್ಞಾ ವಿಧಿ ಇರುತ್ತೆ. ಒಂದು ನಿಮಿಷ ಪ್ರತಿಜ್ಞಾ ವಿಧಿಯನ್ನು ಹೇಳ್ಕೊಡೋದು ಬೋಧಿಸ್ತಾರ ಮೇಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿದ್ದಾರೆ ಮತ್ತು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಅತಿ ಹೆಚ್ಚು ಯುವಕರು ನಶಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯವಾಗಿರುತ್ತದೆ. ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ, ಕುಟುಂಬ, ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ಈ ದಿನ ತೆಗೆದುಕೊಳ್ಳುತ್ತೇವೆ. ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಿರಬೇಕಾಗ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳು ಹುಚ್ಚು ಮನೆ ಇಲ್ಲದೆ ಇವತ್ತು ಸ್ಮೋಕ್ ಮಾಡ್ತಾ ಇರೋದು ತಾವು ಗಮನಿಸ್ತಾ ಇರ್ತೀರ. ಇದರಿಂದ ಎಷ್ಟು ದುಷ್ಪರಿಣಾಮಗಳಾಗ್ತವೆ ಅಂತಕ್ಕಂಥದ್ದು ಕೂಡ ನಾವು ಪತ್ರಿಕೆ ಮೂಲಕ, ಮಾಧ್ಯಮದ ಮೂಲಕ, ಟಿವಿ ಮೂಲಕ, ಮತ್ತೆ ನೀವೇನಾದರೂ ಆಕಸ್ಮಿಕವಾಗಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ನೀವು ನೋಡ್ತಾ ಇರ್ತೀರಿ. ಹಾಗಾಗಿ ದಯವಿಟ್ಟು ಪ್ರೀತಿಯ ಮಕ್ಕಳೇ, ಈ ಒಂದು ಮಾದಕ ವಸ್ತುಗಳು, ಸಿಗರೇಟು, ಬೀಡಿ, ನಶೆ ಇವೇನಿದೆ, ಇದರಿಂದ ನಾವೆಲ್ಲರೂ ಕೂಡ ದೂರವಾಗಿರ್ತೀವಿ. ನಮ್ಮ ಜೀವನದಲ್ಲಿ ಎಂದೆಂದೂ ಕೂಡ ಇದರ ಹತ್ರನೂ ಕೂಡ ನಾವು ಹೋಗೋದಿಲ್ಲ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನ ಇವತ್ತು ನಾವು ಮಾಡಬೇಕಾಗಿದೆ. ನಮ್ಮ ದೇಶದಿಂದ ಈ ಮಾದಕ ವ್ಯಸನವನ್ನ ದೂರಗೊಳಿಸಬೇಕಾಗಿದೆ. ಈ ಕುರಿತು ಇವತ್ತು ಭಾರತಾದ್ಯಂತ ಮತ್ತು ನಮ್ಮ ರಾಜ್ಯಾದ್ಯಂತ ಅಭಿಯಾನ ನಡೀತಾ ಇದೆ. ನಾವು ಈಗ ಪ್ರತಿಜ್ಞೆಯನ್ನ ತಗೊಳ್ಳೋಣ. ಪ್ರತಿಜ್ಞೆ ವಿಧಿ ಬೋಧನೆ ಆದ ನಂತರ ನಮ್ಮ ಪ್ರೇಯರ್ ಇರ್ತದೆ, ರಾಷ್ಟ್ರಗೀತೆ ನಡೆಯುತ್ತೆ. ಇದುವರೆಗೂ ಒಂದು ನಶೆ ಮುಕ್ತ ಭಾರತದ ಬಗ್ಗೆ ನಿಮಗೆಲ್ಲ ಮಾರ್ಗದರ್ಶನ ನೀಡಿದಂತಹ ಫಯಾಜ್ ಅಹಮದ್ ಸರ್ ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಪ್ರತಿಜ್ಞಾ ವಿಧಿಯನ್ನು ತಗೊಳ್ಳೋಣ. ಕ್ಲಾಸ್ ಊಟಿಗೆ ಕ್ಲಾಸ್ ವೇಷ